ಉತ್ತರನ ಈಗ ನೈನಿನೇ ಹೇಳ್ಬೇಕು. ನಡೆದಿರೋದನ್ನ ಅತ್ತೆ ಅವರು ಹೇಳಿದ್ದು ಚಿಕ್ಕಮ್ಮ. ಅಂದ್ರೆ ಆತ್ಮ ಬಂದಿತ್ತಾ? ಬಂದಿದೆ. ದೊಡ್ಡಮ್ಮ ಬಂದಿದ್ದಾರೆ ಅನ್ನೋ ವಿಷಯ ಹೇಳೇ ಇಲ್ವಲ್ಲ ಅತ್ತಿಗೆ ನಮ್ಗೆ. ಬಂದಿತ್ತು ನನ್ನ ಆತ್ಮನೇ ವಿಕ್ರಾಂತ್ ಅವ್ರೆ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಏನ್ ಹೇಳ್ತಿದ್ಯಾ ನೈನಿ? ನಿನ್ನ ಆತ್ಮ ಬರೋದು ಅಂದ್ರೆ ಏನೋ? ಅದ್ ಹೇಗಾಗುತ್ತೆ ಅತ್ತಿಗೆ? ನಿಮ್ಮಮ್ಮ ಮಾಡಿದ ಕೆಲಸದಿಂದಾನೇ ಆತ್ಮ ಆಗಿ ನಾನು ಅವ್ರಿಗೆ ಕಾಣಿಸ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು. ಹಾಗಾದ್ರೆ ಅವ್ರು ಹೇಳಿದ್ದು ನಿಜ ಅಂತಾನೆ ಆಯ್ತು. ಇಲ್ಲ ಸುಳ್ಳು ಅಂತ ನೀನೇ ಯಾಕೆ ಸುಳ್ಳು ಹೇಳ್ದೆ? ನಿಜ ಅಂದ್ರೆ ಅವ್ರು ನನ್ನ ತ್ರಿನೇತ್ರಿ ಅನ್ಕೊಂಡು ಇಲ್ಲಿ ನನ್ನ 1 ನಿಮಿಷನೂ ಇರಕ್ ಬಿಡಲ್ಲ ಚಿಕ್ಕಮ್ಮ. ಕರೆಕ್ಟೇ ಅತ್ತಿಗೆ, ಆದ್ರೆ ಆತ್ಮ ಹೇಗ್ ಬಂತು? ಹಾಲಲ್ಲಿ ಚೆಲ್ಲ ಪಿಲ್ಲಿಯಾಗಿ ಪೇಪರ್ಗಳು ವಸ್ತುಗಳು ಬಿದ್ದಿತ್ತು ಅಂತ ಅದನ್ನೆಲ್ಲ ಎತ್ತಿಡೋಣ ಅಂತ ಹೋದೆ. ಅಷ್ಟರಲ್ಲಿ ಗಾಯತ್ರಿ ಪುಟ್ಟಿ ನಾನು ಅಲ್ಲಿಗೆ ಹೋಗ್ಬಾರ್ದು ಅನ್ನೋ ತರ ತಡಿಯಕ್ ನೋಡಿದ್ಲು. ನೀನ್ ನೋಡಿ ಕೋಪ ಮಾಡ್ಕೋತ್ಯಾ ಅನ್ಕೊಂಡ್ರೇನೋ? ಮೊದ್ಲು ನಾನು ಹಾಗೆ ಅನ್ಕೊಂಡೆ. ಆದ್ರೆ ಅದಾದ್ಮೇಲೆ ನನ್ಗೆ ಅರ್ಥ ಆಗಿದ್ದೇನಂದ್ರೆ ತಿಲೋತ್ತಮ ಅತ್ತೆ ಅವರು ನಾನ್ ಮೂರ್ಛೆ ಹೋಗ್ಬೇಕು ಅಂತಾನೆ ಹೀಗೆಲ್ಲ ಪ್ಲಾನ್ ಮಾಡಿದ್ರು ಅಂತ. ಅದಕ್ಕೆ ಗಾಯತ್ರಿ ನನ್ನ ತಡೆಯೋ ಪ್ರಯತ್ನ ಮಾಡಿದ್ಲು ಅಂತ ಗೊತ್ತಾಯ್ತು. ಐಸಿ, ನೀವು ಫೇಂಟ್ ಆದ್ರೆ ಅವ್ರ ಪ್ರಯೋಗ ಫಲಿಸುತ್ತೆ ಅಂತ ಅನ್ಕೊಂಡಿದ್ರು, ಆದ್ರೆ ಹೀಗಾಗುತ್ತೆ ಅಂತ ಅನ್ಕೊಂಡಿರಲ್ಲ. ತ್ರಿನೇತ್ರಿ ದೇಹ ಸೋಫಾ ಮೇಲೆ ಮಲಗಿತ್ತು. ನನ್ನ ಆತ್ಮ ಆಗಿ ಬರೋದಕ್ಕೆ ನನ್ಗೆ ಅವಕಾಶ ಸಿಕ್ತು. ಅವ್ರು ತೋಡಿರೋ ಗುಂಡಿನಲ್ಲಿ ಅವರೇ ಬಿದ್ರು ಅಂತಾಯ್ತು. ಇಲ್ಲ ಚಿಕ್ಕಮ್ಮ, ನನ್ನ ಆತ್ಮವಾಗಿ ಕಾಣಿಸ್ಕೊಂಡಿದ್ದೀನಿ ಅಂತ ತಿಳಿದ ತಕ್ಷಣ ನಾನ್ ಜೀವಂತವಾಗಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಅಯ್ಯೋ, ಮತ್ತೆ ಇನ್ನೊಂದು ಸಮಸ್ಯೆ ಬಂತಲ್ಲ. ಇವಾಗ ಅವ್ರು ಏನ್ ಮಾಡ್ಬೋದು ಅನ್ನೋ ಯೋಚನೆ ಮೇಲೆ ನಾವು ನೆಕ್ಸ್ಟ್ ಪ್ಲಾನ್ ಅನ್ನ ಮಾಡ್ಬೇಕಾಗತ್ತೆ ವಿಕ್ರಾಂತ್ ಅವ್ರೆ. ನೋಡೋಣ ಅತ್ಗೆ, ಅರ್ಜೆಂಟ್ ಮಾಡಿದ್ರೆ ನಾವೇ ಅವ್ರಿಗೆ ಆಧಾರಗಳನ್ನ ತೋರಿಸ್ದಂಗಾಗುತ್ತೆ. ಬೆಳಕರಿಲಿ ಇರಿ, ಅವ್ರು ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೆ.